ಈಗಂತ ಆತೆ ಊಟ ಆತ್ಕಂಡು ಭಾಗ್ಯಮ್ಮ ಎಲ್ಲ ಆತು. ಹುಡುಗರೆಲ್ಲ ಮಣಿಕೊಂಡಿದ್ವು, ಅದಕ್ಕೆ ನಾನು ಸುಮ್ಮನೆ ಬಂದು ಏನು ಬಿಸಿಲು ಉಳಿತೈತೆ ಭಾಗ್ಯಮ್ಮ ಹಂಗೇನೆ. ಯಪ್ಪ 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 ಸಖತ್ತು ಬಿಸಿಲಮ್ಮ ತಾಯಿ. ಇನ್ನೇನೇ ಅನ್ನ ನನಗೆ ಉರಿದೋಗುತ್ತಲ್ಲಮ್ಮ ತಾಯಿ. ನಾನು ಹಬ್ಬಕ್ಕಿನ್ನ ಒಟ್ಟು ಉರಿದೋಗುತ್ತಾ ಏನೋ ಬಿಸಿಲು. ಇಷ್ಟೊಂದು ಬಿಸಿಲು ಬರಬಾರ್ದಂತಲೇನು ಭಾಗ್ಯಮ್ಮ. ಬಿಸಿಲಿಗೆ ಇಲ್ಲೂ ಕಾಯಿಲೆ ಅಮ್ಮ. ಏನು ಮಾಡ್ತೀವಿ ಅಂದಾದ ಬಂದರೆ ಏಟೋ ತಣ್ಣಗಾಗುತ್ತೆ, ಬರೋದಿಲ್ಲ ಏನಿಲ್ಲ ಮಳೆ ಯಾಕನ. ಅಲ್ಲೆಲ್ಲನ ಬರುತ್ತೆ ಅಂತಾರಮ್ಮ. ಬೆಂಗಳೂರಮ್ಮ 12 ದಿನ ಏನೋ ಬಂತಂತಿ. ಇಲ್ಲೊಂದು ಅದ ಬಂದಿದ್ರೆ ಚೆನ್ನಾಗಿತ್ತಿತ್ತಮ್ಮ ಒಳ್ಳೆಗ. ಹಂಗೆ ಏಟೋನ ತಂಪಾಗದಂಗೆ ಗಿಡ ಮರಗಳಿಗೂ ಗಿಡ ಗಂಟೆಗಳಿಗೂ ಹೆಂಗ ನೀರಾಗವತ್ತ ಮಳೆ ಬಂದಿದ್ರೆ ಸಾಕಾಯ್ತಮ್ಮ. ಬಿಸಿಲು ಸಖತ್ತು ಬಿಸಿಲು ಉರಿತೈತಿ. ಮಳೆ ಬರಲಿಲ್ಲ ಅಂದರೆ ಕಾಯಿಲೆಗಳು. ಹೆಂಡಿಯವ್ರುಗಳಿಗೆಲ್ಲ ಮಳೆ ಬಂದೊಂದಿಟ್ಟು ತಂಪಾದರೆ ಹೆಂಡತಿ ಯಾಕ. ಇಲ್ಲಾಂದರೆ ಹುಡುಗರಿಗೆಲ್ಲ ಸಿಡುಬು ದಡಾರ ಅಂಥವಿಂಥವು ಕಾಯಿಲೆಗಳು ಶುರುವಾಗ್ತಾವಂತೆ. ಮಳೆ ಬಂದರೆ ಹೆಂಡತಿಯವ್ರುಗಳಿಗೆ ಏಟೋ ಒಂದಿಟ್ಟು ಶಾಂತಿ ಆದಂಗೆ ಆಗುತ್ತಂತೆ. ಹಂಗಂತ ಹೇಳ್ತಾರೆ ನಮ್ಮ ಅಜ್ಜಿ ಹಂಗಂಬದು. ಹೆಂಡತಿಯವ್ರು ಇರ್ತಾವಲ್ಲ, ಮಳೆ ಬರಲಿಲ್ಲ ಅಂದರೆ ಅವರು ಹೆಂಗೆ ಬಿಸಿಲು ಹೆಂಗೆ ಉರಿತೈತೆ ಅವರು ಹಂಗೆ ಉರಿದು ಬಿಡ್ತಾರೆ. ಮಳೆ ಬಂದರೆ ಅವರು ತಂಪಾಗ್ತಾರೆ. ಅವ್ರೇನಾನ ಬಿಸಿಲಿಗೆ ಹೊತ್ಕೊಂಡು ಅವರು ರೇಗಾಡ್ಬಿಟ್ರೆ ಹುಡುಗರು ಮಕ್ಕಳಿಗೆಲ್ಲ ಸೆನಕಿಲ್ದಂಗೆ ಆಗೋದು, ಊರಾಗೆಲ್ಲ ಕಾಯಿಲೆಗಳಾಗೋದು. ಅದ್ಯಾಕೈತ ಆ ಕಾಯಿಲೆ ಸಿಡ್ಬು ದಾಡಾರ ಅಲರ್ಜಿ ವಾಂತಿ ಬೇದಿ ಊರುಗಳಿಗೆಲ್ಲ ಇಂಥವೆಲ್ಲ ಆಗ್ತಾವಲ್ಲ. ಅವಾಗ ಹೆಂಡತಿಯರ್ಗಳು ಮುನಿಸ್ಕೊಂಡ್ರೆ ಹಿಂಗೆ ಆಗೋದು ಯಾಕೆ ಅಲ್ವೇನಕ್ಕ ನಮ್ಮ ಅಜ್ಜಿ ಅವಾಗ ಹಂಗಂಬದು. ಅವ ಮೊದ್ಲಿನ ಕಾಲದಾರ ಹಂಗಂಬರಮ್ಮ. ಏನು ಮಾಡ್ತೀಯ ಬೋಲ್ ಮಳೆ ಅದೇನು ಮನಸ್ರು ಕೈಯಾಗಿಲ್ವಲ್ಲ. ಅದೇ ಮತ್ತೆ ಏನು ಸಾರು ಮಾಡಿದ್ರಕ್ಕ? ನಾನು ಬಸ್ಸಾರು ಮಾಡಿದ್ವ ಮೊಳಕೆ ಕಾಳ್ದ ತಿಂಡಿ ಯಾರತ್ತ ಅಂತೇಳಿ ಮೊಳಕೆ ಕಾಳು ಬಸ್ಸಾರು ಮಾಡಿ ಅನ್ನ ಮುದ್ದೆ ಮಾಡಿದ್ವಿ. ತಿಂಡಿ ತಿಂದರೆ ಆಗ್ಲೆಲ್ಲ ನೀರು ಕುಡ್ದು ಸಾಕಾಗುತ್ತಲ್ಲ ಭಾಗ್ಯಮ್ಮ. ನೀರು 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 ಅಮ್ಮಂಗಾಗುತ್ತೆ. ಇಲ್ಲಿ ಅದಕ್ಕೆ ಮರದಡಿಗೆ ಒಂದು ಚೆನ್ನಾಗಿ ಬಂದಮ್ಮ. ನಾನು ಇಲ್ಲಿ ತಣ್ಣಗೈತಿ ಅಂತ ಚೆನ್ನಾಗಿ ಗಾಳಿ ಬೀಸುತ್ತಲ್ವ ಇಲ್ಲಿ. ಮರ ಗಿಡಗಳು ಇರ್ಬೇಕು ಯಾಕವು. ನಿಮ್ಮಂತ ಒಂದು ಯಾವ್ದಾನ ಒಂದು ಮರ ಬೆಳೆಸ್ರಿ, ಒಂದು ಮಾವಿನ ಗಿಡನೇ ಯಾತನ ಇಕ್ರಿ. ಯಾವ್ದಾನ ಒಂದು ಮರ ಇದ್ದರೆ ವಾಸಿ ತಣ್ಣಗೆ ಗಾಳಿ ಬೀಸುತ್ತೆ, ಹಣ್ಣು ಆಗ್ತಾವೆ. ಮಾವಿನ ಗಿಡ ಇಕ್ಕಾಕೈತ್ಲ ಒಂದೇ ಮಾವಿನ ಗಿಡ ಇಕ್ಕಿರೋ ವಾಸಿ ಆಗ್ತ. ಹಣ್ಣುಗಳು ಆಗ್ತಾವೆ, ತಿಂಬಕ್ಕೆ ನೆಳ್ಳೂ ಆಗುತ್ತೆ, ಗಾಳಿ ಎಲ್ಲ ಚೆನ್ನಾಗಿ ಬೀಸುತ್ತೆ. ಮರಗಳು ಇರ್ಬೇಕಣಕ್ಕ. ನೀನೇನೇ ಫ್ಯಾನ್ ಹಾಕ್ಕೊಂಡು ನೀನೇನೇ AC ಹಾಕ್ಕೊಂಡು ಏನೇ ಇದು ಮಾಡ್ತೀವಿ ಅಂದ್ರೂ ಅದೆಲ್ಲ ತಾತ್ಕಾಲಿಕ, ಅವೆಲ್ಲ ಕರೆಂಟ್ ಇದ್ರೆ ಮಾತ್ರ. ಈ ಮರಗಳಿದ್ರೆ ನೋಡು ನಮಗೆ ಒಳ್ಳೆ ಗಾಳಿ ಬೆಳಕು, ಎಂಥ ಒಳ್ಳೆ ವಾತಾವರಣ. ಮರದಡಿ ಕುಕ್ಕ ಮನಸ್ಸಿಗೆ ಒಂಥರ ಏನೋ ನೆಮ್ಮದಿ ಆದಂಗೆ ಆಗುತ್ತೆ. ಮರದಡಿ ಕುಕ್ಕ ಬಿಟ್ಟರೆ ಮನ್ಸು ಹೆಂಗಾಗುತ್ತೆ ಅನ್ಬೇಡ, ತಣ್ಣಗಾಗುತ್ತೆ. ಏನೋ ಒಂಥರ ನೆಮ್ಮದಿ ಆದಂಗೆ ಆಗುತ್ತೆ ಮನಸ್ಸಿಗೆಲ್ಲ. ದೊಡ್ಡ ಫ್ಯಾನ್ ಹಾಕಿ ಫ್ಯಾನ್ ಆಡ್ತಾ ಈಟಾಗ್ಬಿಡುತ್ತೆ. ಹೋಗು ಹಂಗೇನೆ ಬೇಡ. ಸೆಕೆ ಅಂದ್ರೆ ಸೆಕೆ ಆಗುತ್ತೆ, ಆಡ್ತಾ ಫ್ಯಾನ್ ಹಂಗಿಂಗಾಗಲ್ಲ. ಏನೇ ಅಂದ್ರೆ ಕರೆಂಟ್ ಹೋದ್ರೆ ಅವೆಲ್ಲನ ಸುಮ್ಮನೆ ಮರದಿಂದಲೇ ಒಳ್ಳೆ ಗಾಳಿ ಬೀಸೋದು ನಮಗೆ. ನಮ್ಮ ಶಾಂತಜ್ಜಿ ಇಲ್ಲ ಐತದಿಲ್ಲ ಮಾತಾಡ್ಸುತ್ತೇನಾ ನೋಡೋಣ. ಮಾತಾಡ್ಸುತ್ತೆ ನನ್ನ. ಮಾತಾಡ್ಸುತ್ತೆ ನೋಡು, ನನ್ನ ಮಾತಾಡ್ಸುತ್ತೆ ಅಜ್ಜಿ. ಯಾಕಂದರೆ ನಾನಂದರೆ ಅಷ್ಟೊಂದು ಇಷ್ಟ. ನಾನಂದರೆ ಅಜ್ಜಿಗೆ ಏನೋ ಒಂದು ದೊಡ್ಡ ಇದು. ನನ್ನ ಬಿಟ್ಟರೆ ಅಜ್ಜಿ ಯಾರನ್ನ ಮಾತಾಡ್ಸಲ್ಲ. ನನ್ನ ತುಂಬ ಇಷ್ಟಪಡುತ್ತೆ. ಸ್ನೇಹಮ್ಮ ಅಂತ ನನ್ನ ತುಂಬ ಇಷ್ಟಪಡುತ್ತೆ. ಅದಕ್ಕೇ ನಾನು ಮಾತಾಡ್ಸಲ್ಲ. ನಾನೇನು ಆ ಅಜ್ಜಿನೇ ಮಾತಾಡಿಸ್ಲಿ. ನಾನು ಮಾತಾಡ್ಸಕ್ಕೆ ಹೋಗಲ್ಲ. ಏನು ಬಗ್ಗೆ ಕೈ ಆತೆ ಊಟ? ಆತ್ ಕಣಮ್ಮ ಸ್ನೇಹಮ್ಮ. ಇವಾಗಿನ ಆತು ನಿಂದ ಆತೆ? ಆತ್ ಕಣಮ್ಮ. ನಿಮ್ಮಳೆ ಯಾಕೆ ಮಾತಾಡ್ಸಂಗಿಲ್ಲ? ನಾನು ಮಾತಾಡ್ಸುತ್ತೇನೆ ಅಂತ ನಿನ್ಕಂಡು ಅದ್ರ ನೋಡಲಿ ಅಂತ ಬಾಕಿ ಅಂಟಿನೂ ಮಾತಾಡಿಸ್ತೆ. ಯಾಕನ ಮಾತಾಡ್ಸಂಗಿಲ್ಲ. ಎಲ್ಲ ಹೇಳ್ಕೊಟ್ಟಿರ್ಬೇಕು ಅವರೆಲ್ಲನ ಹೆಣ್ಣು ಹುಡುಗರು ಮಾತಾಡಿಸ್ಬೇಡ ಅಂತ ಹೇಳಿ. ಯಾಕೆ ಮಾತಾಡ್ಸಂಗೇ ಇಲ್ಲ. ನೀನೇ ಮಾಡ್ತೀಯಲ್ಲ ಕಡ್ಗೆ ಪಡ್ಗೆ ಎಲ್ಲನ. ನಾನು ಇರೋ ತಕ್ಕ ನಾನೇ ನಿಂತಾರ್ನಿ ಅಂತ ಯಾಕೆ ಕುರಿಯಲ್ ಕಣಮ್ಮ ಮಾಡ್ಕೊಂಡು ಉಣ್ತೀನಿ. ನಮ್ಮ ಊರ್ ಸೀತಮ್ಮನ ಮಗಳು ಬೇರೆ ಬಂದಿತ್ತು, ಅದೆಲ್ಲ ಮಾಡುತ್ತೆ ಪರವಾಗಿಲ್ಲ. ಬಟ್ಟೆ ಅದೆಲ್ಲ ಮಾಡುತ್ತಿ. ಅದಕ್ಕೆ ಆಪಿಲ್ಲೇನೇ ಇರು ಅಂತ ಹೇಳಿದೀನಿ. ಸೀತಮ್ಮನ ಮಗಳು ನೀಲಿಂದಾನೆ ಕಾಲೇಜ್ಗೆ ಓಡಾಡ್ಕೊಂಡು ಇಲ್ಲೇ ಇರಮ್ಮ ನೀನತ್ತ ಅಂತ ಹೇಳಿ. ಈ ಪಟ್ಟಿ ನೀನು ಅದು ಸ್ಕೂಲ್ಗೆ ಹೋಗ್ತೈತಿ. ಇನ್ನು ಇಲ್ಲೇ ಓಡಾಡ್ಕೊಂಡು ಸ್ಕೂಲ್ಗೆ ಇನ್ನೂ ಐತದ. ಇನ್ನು ಈಗ 8 9 ಏನೋ ಇರ್ಬೇಕೇನೋ SLCನ ಸರಿಯಾಗಿ ಕೇಳಿಲ್ಲ ನಾನು. ಅಕ್ಕೆ ಇಲ್ಲೇ ಇರಮ್ಮತ್ತ ಮುಂದೆ ವರ್ಷದಿಂದ ಏನು ಹಾಸ್ಲಾಗಿ ಇಡಬೇಡ ಅಂತ ಹೇಳಿದ್ನಿ. ಮಾಡೋದು ಕಣಮ್ಮ ಎಂತ ಹಚ್ಕೊಟ್ಟ ಮಾಡೋದು ಬಗ್ಗೆಮ್ಮ ಬೊತ್ಕ ಎಂತ ಸೆನಕ್ ಮಾಡುತ್ತಂತಲ್ಲಿ. ವರ್ಷಿತನ ಮಗಳು ಬಂದವಳಂತೆ. ಅದಕ್ಕೇನೆ ನನ್ನೇನು ಕುರಿಯಂಗಿಲ್ಲ. ಒಬ್ರು ಹಾಕಿದಂಗೆ ಒಬ್ರು ಯಾರಾದರೂ ಸಿಗ್ತಾರೆ. ಅದಕ್ಕೆ ನಾನು ಮಾತಾಡ್ಸಂಗಿಲ್ಲ. ಮುಂದೆ ಇದ್ರು ಮಾತಾಡ್ಸಲ್ಲ. ನೋಡಿ ಅಜ್ಜಿಗೆ ಎಷ್ಟು ಜಂಬ ಇರಬೇಡ. ನಾನು ಹೆಂಗೆ ನೋಡ್ಕೊಂಡಿದ್ದೀನಿ. ಇವರು ಈಗಲೇ ಹಿಂಗೆ ಮಾಡೋರು ನನಗೆ ಮುಂದೆ ಮನೆ ಕೊಡ್ತಾರೆ. ಕೊಡಲ್ಲ. ನೋಡಿ ಹೆಂಗಿದ್ದು ಮಾಡ್ತಾರೆ. ಏನೇ ಅಂದ್ರೂ ನಾನೇನು ಮಾತಾಡ್ಸಕ್ಕೆ ಹೋಗಲ್ಲ. ವರ್ಷಿತಮ್ಮನ ಮಗಳು ಅಲ್ಲಿ ದೊಡ್ಡದಾಗಿತ್ತು ಅಲ್ಲಿ. ನಮ್ಮವ್ವ ಹೆಣ್ಣು ಹುಡುಗರು ಏನಮ್ಮ
ಹೆಣ್ಣು ಹುಡುಗರು ಏನಿಲ್ಲ ಮ್ಯಾಕ್ ಬಂದಂಗೆ ಮ್ಯಾಕ್ ಬೆಳ್ದಂಗೆ ಬೆಳೆದು ಬಿಡ್ತವೆ. ಹೆಣ್ಣು ಹುಡುಗರು ಏನಿಲ್ಲ ಹಂಗೆ ಬೆಳಿತಾವೆ. ತಿಪ್ಪೆ ಮೇಲೆ ಬೆಳ್ದಂಗೆ ಆಗುತ್ತೆ. ಹಂಗೆ ಹುಡುಗಿಯರೇನು ಹೆಣ್ಣು ಹುಡುಗರು ಅಪ್ಪನ ಕೈಗೆ ಬಂದುಬಿಡ್ತಾವೆ. ಹೆಣ್ಣು ಹುಡುಗರು ಇದ್ದರೆ ಇನ್ನೂ ಇಟ್ಟಿದ್ದಾವ ಅಲೆ ಓಡ್ ದೊಡ್ಡವಾದವಪ್ಪ ಹೆಣ್ಣು ಹುಡುಗರು ಅಂದ್ಕೋಬೇಕು. ಹಂಗೆ ಬೆಳಿತಾವೆ ಹೆಣ್ಣು ಹುಡುಗರು. ಹಂಗೆ ಚೆನ್ನಾಗಿ ಬದುಕು ಮಾಡತ್ತಂದ್ರೆ ಹಚ್ಕಟ್ಕಣಮ್ಮ. ನಮ್ಮ ಉರ್ಸಿತಮ್ಮನಂಗೆ ಒಳ್ಳೆ ಬುದ್ಧಿ ಹಚ್ಕಟ್ಟು ಮನೆಗಳನ್ನೆಲ್ಲ ಮಾಡುತ್ತೆ. ಅಂದಾಗಳಿಂದ ಎಲ್ಲ ಎದ್ದು ಕಸ ಮಾಡ್ದು ನೆಲ ಒರೆಸ್ತು ಎಲ್ಲ ಮಾಡ್ತೈತಿ. ಮೊಮ್ಮಕ್ಕಳೇ ಶಾನೆ ಜನ ಇದಾರ್ಕೊಂಡು ಬಗ್ಗೆಮ್ಮ ನನಗೇನೇನು ನೋಡ್ಕೊಂಬಾರು ಮಾಡ್ತಾರೆ. ಏನು ಇವರೇ ಅವರೇ ಅಮ್ಮಂಗೇನಿಲ್ಲ ಕಣ್ಸಂತಮ್ಮ. ಎಲ್ಲರೂ ಮಾಡ್ತಾರೆ ಒಂದಾಗಿ. ಎಲ್ಲರೂ ಬಂದುಬಿಟ್ರೆ ಎಲ್ಲ ಹೊಂದ್ಕೊಂಡು ಮಾಡ್ತಾರೆ. ಇವಾಗ ಎದ್ದಾಗ ಎದ್ದು ನಾನು ಬಸ್ಸಾರು ಮಾಡಿದೆ. ಅಮ್ಮ ನೀನು ಮಾಡಮ್ಮ ಬಸ್ಸಾರ, ನೀನು ಮಾಡಮ್ಮ ಅಂತ ನಮ್ಮ ಸಂಗೀತಮ್ಮ ನಾನು ಮಾಡೋ ಬಸ್ಸಾರು ಅವಳಿಗೆ ಇಷ್ಟ. ನಮ್ಮ ಸಂಗೀತಂಗೆ ಅದಕ್ಕೆ ನೀನು ಮಾಡಮ್ಮ ಅಂತ ಎಲ್ಲ ಇಕ್ಕಿದ್ಲ ಅಲ್ಲೇ ಕುಕ್ಕರ್ಗೆ. ನಾನು ಮಾಡಿ ಬಸ್ಸಾರು ಮಾಡಿ ಉಂಡು ನೋಡಿ ತುಂಬ ಉಂಡು ನಾವು ಓಡಾಡ್ತಾಯಿದ್ದೀನಿ. ಚೆನ್ನಾಗಿ ಮಾರ್ದಾಡೆ ಕುಕ್ಕಮ್ಮನ ಅಂತ ಬಂದು ಮಾತಾಡ್ಸಲ್ಲ ನೋಡು. ನಾನು ಅದ್ರಲ್ಲಿ ಮಾತಾಡಿಸ್ತಾರೇನೋ ಅಂತ ನಿನ್ಕೊಂಡಿದ್ದೀನಿ. ಮಾತಾಡ್ಸಲ್ಲ. ಅಬ್ಬಾ ನಾವು ಇಷ್ಟು ದಿವಸ ನೋಡ್ಕೊಂಡಿದ್ದೀನಿ. ಈಗ ವರ್ಷಿತನ ಮಗಳು ಬಂದವಳಲ್ಲ ಅದಕ್ಕೆ ಇವಾಗ ಯಾವ್ದೇನು ಬಿಡು ಅಮ್ಮಂಗೆ ಮಾತಾಡ್ಸಲ್ಲ. ನನ್ನ ಹಂಗೆ ಅವಾಗ ಮದುವೆ ಮಾಡ್ಕೊಂಡಾಗ ಸ್ನೇಹಮ್ಮ ಅಂಬೋದು. ಯಾರ ಮೇಲೋ ಇಲ್ಲ ದಾಸೆ ನನ್ನ ಮೇಲೆ ಐತೆ, ನಾನೇ ದೊಡ್ಡದು ಅಂತ ನಾನು ಅಂದ್ಕೊಂಡಿದ್ದೆ. ಎಲ್ಲ ಅವ್ರ ಮೇಲೆ ಮೊಮ್ಮಕ್ಳ ಮೇಲೆ ಬೋಲ್ ಆಸೆ ಐತೆ ಹೇಳು. ಏನೇ ಅಂದ್ರೂ ನಮಗೇನೆ ಅವ್ರಿಗೇನೆ ಏನೇ ಅಂದ್ರೂ ಯಾರನ್ನ ನೋಡ್ಕೊಂಬೋದು ಅಲ್ಲ. ಇವಾಗ ನೋಡು ಎದ್ರಿ ಬಂದರೂ ಮಾತಾಡ್ಸಲ್ವಲ್ಲ ಇವಜ್ಜಿ ಎಷ್ಟಿರ್ಬೇಕಾ. ನಮ್ಮ ಅಮ್ಮ ಇಂತಾಗ ಹಂಗೆ ಅಂತೀನಿ ಹೋಗಿ. ನೋಡಮ್ಮ ಅವಾಗ ಹಂಗೇನೆ ಎಷ್ಟು ಇಷ್ಟಪಡ್ತಿದ್ರು. ಈಗ ಎದ್ರಿ ಬಂದರೂ ಮಾತಾಡ್ಸಲ್ಲ ಅಂತೀನಿ. ನೋಡು ನಾನು ಈಗ ಎಷ್ಟು ನಾನು ಹಂಗೆ ಆಸೆಯಿಂದನ ಎಷ್ಟು ಅವ್ರು ಒಳ್ಳೆಯವರು ಅಂತ ಮದುವೆ ಆದ. ಇವಾಗ ಇಂಥವ್ರಂಬದು ಗೊತ್ತಾಗಲಿಲ್ಲ ಕಣಮ್ಮ ನನಗೆ. ಹಿಂಗಮ್ಮದು ಗೊತ್ತಿದ್ರೆ ನಾನು ಮದುವೆನೇ ಆಗ್ತಿರ್ಲಿಲ್ಲ ಅಂತೀನಿ. ನಾನು ಯಾಕೆ ಮಾತಾಡ್ಸೋಣ? ನಾನು ಅವರೇ ಮಾತಾಡಿಸ್ಲೇಳು. ನಾನು ಯಾಕೆ ಮಾತಾಡ್ಸೋಣ? ಅವ್ರು ತಾನೇ ನನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದು. ತುಂಬ ಇಷ್ಟಪಟ್ಟು ಮದುವೆ ಮಾಡ್ಕೊಂಡವ್ರೆ ಅಂದಮೇಲೆ ನಾನು ಮಾತಾಡಿಸ್ಬೇಕು. ಅವರು ನಾನು ಏನು ಮಾಡಿದ್ದೀನಿ ಅಂತದ್ದು. ನಾನು ಏನು ಅವ್ರಿಗೆ ಅನ್ಯಾಯ ಮಾಡಿದರೆ ಈಗಳಪ್ಪ ನೋಡ್ಕೊಂಬಿಲ್ಲ ಮೋಸ ಮಾಡಿಲ್ಲ ಅಂದಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ನಾವೇನು ಮಾತಾಡಿಲ್ಲ, ಏನು ಅಂದಿಲ್ಲ, ಯಾರನ್ನ ಏನು ಅಂದಿಲ್ಲ, ನಾನು ಏನು ಮಾತಾಡೋಕ್ಕೆ ಹೋಗಿಲ್ಲ. ಸುಮ್ಕೆ ನನ್ನ ಮೇಲೆ ಮುಂಚ್ಕೊಂಡವ್ರೆ ಎಲ್ಲ. ಅದೇ ಮನೆ ಕೇಳಿದ್ಲು ಎಂಬ ಒಂದು ವಿಚಾರಕ್ಕೆ ಎಲ್ಲರೂ ಮುಂಚ್ಕೊಂಡವ್ರೆ. ಏನು ಬ್ಯಾಡ ಹೇಳಿ ಯಾರೇನು ಮಾತಾಡಿಸ್ತಿದ್ರೇನಂತ. ಮಾತಾಡ್ಸಲ್ಲ ನೋಡಿ ಅದೇ ಹೋಗ್ತಾಳೆ ನಿನ್ನ. ಏನು ಮಾತಾಡ್ಸಲ್ಲಮ್ಮ ನಾನು. ನಾವೇನೋ ಒಂದು ದೊಡ್ಡ ಇಕ್ಕೊಂಡಿದ್ದೆ ಭಾಗ್ಯಮ್ಮ ಇವಳ ಮೇಲೆ ಇವಳು ಅಂತಾಳೇನೆ ತೆಗಿ. ಎಲ್ಲರೂ ಬರೀ ಇಂತಾನೆ ಅಂದರೆ ಬೋಲ್ ಬೇಜಾರಾಗುತ್ತೆ ಕಣಮ್ಮ. ಅಲ್ಲ ನಾನು ನಮ್ಮ ಸ್ನೇಹ ಒಳ್ಳೇದು ಅಂತ ಹೇಳಿ ತುಂಬ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಹಿಂಗೆ ಅಂತ ಮಾತಾಡೋದೆ. ಯಾಕೆ ಅವ್ರು ನಮ್ಮನ್ನು ಇಲ್ಲಿ ಇಟ್ಕೊಂಡವ್ರೆ ಏನು ಎತ್ತ ಅಂತ ಸ್ವಲ್ಪನಾದರೂ ಯೋಚನೆ ಮಾಡಲಿಲ್ಲ. ನಮಗೂ ಒಂದಿಟ್ಟು ಆಸೆ ಇರುತ್ತೆ ಭಾಗ್ಯಮ್ಮ, ಏನಾನ ಮಾಡಬೇಕು ಏನಾನ ಮಾಡಿಕೊಡ್ಬೇಕು ಅಂಬದು ನಮಗೂ ಆಸೆ ಇರುತ್ತಲ್ವಿ. ನಾನೇನು ಅನ್ಯಾಯ ಮಾಡ್ತಿರ್ಲಿಲ್ಲ ಕಣೆ ಭಾಗ್ಯಮ್ಮ. ನಾನು ಅದಕ್ಕೆ ಮಾತಾಡಿಸ್ಲಿಲ್ಲ. ಯಾಕೋ ಒಂಥರ ಬೇಜಾರಾಗ್ಬಿಟ್ಟೈತಿ. ಮನಸ್ಸಿಗೆ ಭಾಳ ಒಂಥರ ಬೇಜಾರಾದಂಗೆ ಆಯ್ತು. ಅದಕ್ಕೆ ನನಗೆ ಮಾತಾಡ್ಸೋಕೆ ಹೋಗಲಿಲ್ಲ, ಏನು ಅಂಬಕ್ಕೆ ಹೋಗಲಿಲ್ಲ. ಬಿಡತ್ತ ಅಂಬದು ಯಾಕೆ, ಒಟ್ಟು ಮಾತಾಡೋದು ಯಾಕೆ, ಒಟ್ಟು ಜಗಳನೇ ಬೇಡ. ಸುಮ್ಮನೆ ನಿಮ್ಮ ಪಡಿ ನೀವಿರ್ರಿ. ಇವಾಗ ಕಾಲ ಮೇಲೆ ಸರಿಗೆ ಬೊಕ್ಕಿ ಇಟ್ಟೈತಿ ಸುಮ್ಕಿರು. ಬೊಕ್ಕಿ ಚಂದಕ್ಕೆ ಬೊಗಿಸ್ತೈತಿ. ಬದುಕು ಮಾಡ್ದಂಗೆ ಸುಮ್ಮನೆ ಹಂಗೆ ಕುತ್ಕೊಂಡಿದ್ರೆ ಮುದ್ದಿಲ್ಲ. ಗರ್ವಾಗೆ ಹೋಗಿ ಸಗಣಿ ಬಾಸೋದು, ಹಾಲು ಕರಿಯೋದು, ಎಲ್ಲ ದನಿಗೆ ಮೈ ತೊಳೆಯೋದು, ಅಲ್ಲೆಲ್ಲ ನಾವು ಕಟ್ಟಿಗೆ ಕ್ಲೀನ್ ಮಾಡೋದು, ಮುಳ್ಳು ಹಾಕೋದು ಎಲ್ಲ ಓದ್ಕೊ ಹಚ್ಚುತ್ತೆ. ಎಲ್ಲ ಬದುಕಿಗೆ ಕೊತ್ತೆ ಎಲ್ಲ ಬದುಕು ಮಾಡಿದ್ರೆ ಮಾತ್ರ. ಇಲ್ಲ ಅಂದ್ ಕಾಲಮ್ಮಂತ ಏನು ನಡೆಯಲ್ಲ. ಕಾಲಮ್ಮನ ಅಂತ ಸಿಗ್ಬೇಕು ಎಲ್ಲರಿಗೂ. ನಮ್ಮ ಎಲ್ಲ ಹೆಣ್ಮಕ್ಳು ಜೀವನ ಚೆನ್ನಾಗಿರುತ್ತೆ. ಏನಿಲ್ಲಮ್ಮ ಕಾಲಮ್ಮ ಪಾಪ ಇವತ್ತು ಇವಳದೇ ತಪ್ಪು ಅಂಬದು ಕರೆಕ್ಟಾಗಿ ಮಾತಾಡುತ್ತೆ. ಎತ್ಲನೇ ಇರುತ್ತೆ ಅತ್ಲ ಮಾತಾಡುತ್ತೆ. ಸುಮ್ಮನೆ ಮಾತಾಡೋಕ್ಕೆ ಹೋಗಲ್ಲ. ಎತ್ಲನೇ ಇರುತ್ತೆ ಅತ್ಲ ಮಾತಾಡುತ್ತೆ. ಯಾರು ತಪ್ಪಿರುತ್ತೆ ಅವ್ರ ಕಡೆಗೆ ಮಾತಾಡುತ್ತೆ. ಇವತ್ತು ಎಷ್ಟು ಇದು ಮಾಡೋದು ಗೊತ್ತೇ ಕಾಲಮ್ಮ ಪಾಪ. ಇವತ್ತು ನಿಜವಾಗ್ಲೂ ಗ್ರೇಟ್ ಕಣಮ್ಮ. ಮಟ್ಟಿ ಮಾಡಿರೋದು. ಮತ್ತು ನಾವು ಹಂಗೆ ಅಂದ್ಕೊಂಡಿದ್ದು ಎಷ್ಟು ಮಟ್ಟಿ ಮಾಡಿರೋದು ಗ್ರೇಟು. ಹುಡುಗರು ಇವತ್ತು ಹುಡುಗರನ್ನೆಲ್ಲ ಸಾಕ್ಕೊಂಡು ಹೆಂಗೆ ಮಾಡ್ಕೊಂಡು ಅವನಂತನ್ನ ಕಟ್ಕೊಂಡು ಇವತ್ತು ಇತ್ತೀಚೆಗೆ ಅವ್ನು ಬುದ್ಧಿವಂತನಾಗಿರೋದು. ಅವಾಗೆಲ್ಲ ಬೋಲ್ಪಾಟ್ ಬಿದ್ದವಳೆ ಅಂತಲೇ ನಾವು ಹುಡುಗಿನ ಮದುವೆ ಮಾಡ್ಕೊಂಡಿದ್ದು. ಅದಕ್ಕೇನೆ ಇಲ್ಲದಿದ್ದು ಮಾತಾಡುತ್ತೆ. ನಾವು ಬಡವ್ರಿಗೆ ಕೊಟ್ರಿ ಅದಕ್ಕೇನೆ ಹಿಂಗೆ ಅಲ್ಲ ಸಾವುಕಾರಿಗೆ ಕೊಟ್ರಿ ನಮ್ಮನ್ನ ಬಡವ್ರು ಅಂತ ನೋಡ್ತಾರೆ ಅಂತಾಳೆ. ನಾವೆಲ್ಲ ನಾನು ನೋಡಿದ್ದೀವಿ ಹೇಳಿ ಭಾಗ್ಯಮ್ಮ. ನನ್ನ ಮನಸ್ಸಿನಾಗ ಯಾವತ್ತೂ ಬಂದಿಲ್ಲ ಕಣೆ. ನನಗೆಲ್ಲೋಡು ನನ್ನ ಸ್ವಂತ ಮೊಮ್ಮಗಳು ಅಂತ ತಿಳ್ಕೊಂಡಿದ್ನೇ ಹೊರತು ನಾನು ಏನು ಇವತ್ತು ಕಡೆಗಳಾಳು ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ನಾನು ಎಷ್ಟು ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ವಿ ನಾನು ನನ್ನ ಮಗಳು ಎಲ್ಲ ಒಪ್ಪಿ ಓಕೆ ಹೇಳಿ ಭಾಳ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ವಿ. ಇವಾಗ ಒಂಥರ ಬೇಜಾರ ಮಾಡಿಸ್ತಾಳೆ ಮನಸ್ಸಿಗೆ. ಇನ್ನು ಅನುಭವ ಸಾಲದು. ನಾನು ಮಾತಾಡಿಸ್ಲಿಲ್ಲ. ನಾನು ಅವಳನ್ನು ಮಾತಾಡ್ಸೋ ಅಂಥದ್ದೇನಿಲ್ಲ. ಅವಳು ಬೇಕಾದರೆ ಮಾತಾಡಿಸಿದ್ರೆ ನಾನು ಮಾತಾಡ್ತೀನಿ. ನಾನು ಅವಳು ಮಾತಾಡ್ಸೋ ಅಂಥದ್ದೇನಿಲ್ಲ. ಅಲ್ಲ ಮುಂದೆ ಬಂದ್ರೂ ಮಾತಾಡಿಸ್ತಾರೋ ಇಲ್ಲ ಅಂತ ಭಾಗ್ಯಮ್ಮ ಊಟ ಆತೆ ಅಂತ ಭಾಗ್ಯಮ್ಮನ ಕೇಳ್ತಾಳೆ. ನಾನು ಕೇಳಂಗಿಲ್ಲ. ಎಷ್ಟು ಮಟ್ಟಿಗೆ ಇರಬೇಡ. ಎಲ್ಲ ಇವಾಗ ನಮ್ಮ ಹೊಸಿ ತಮ್ಮನ ಮಗಳು ಬಂದವಳು ಬಿಡು ಮಾಡಿಕ್ತಾಳೆ ಅಂತೇಳಿ ಸರಿಯಾಗಿ ಉರ್ಸಿದ್ದೀನಿ. ಅಷ್ಟೇ ಗೊತ್ತಾಗುತ್ತೆ.
ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.